ಆ ಸಭೆಗೆ ಬಂದ ನಂತರ ಕೆಲವು ಅಭಿಪ್ರಾಯಗಳನ್ನ ಒಂದು ಮಂಡನೆ ಮಾಡದಂತ ಸಂದರ್ಭದಲ್ಲಿ ಏನು ಮುಂದಿನ ದಿನಗಳಲ್ಲಿ CWRC ಮೀಟಿಂಗ್ ಇದೆ, ಆ ಮೀಟಿಂಗ್ ಆದ ನಂತರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋಣ ಅನ್ನುವಂಥ ಅಭಿಪ್ರಾಯ ಆಗಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ, ಸರ್ಕಾರ ಇರ್ಬೋದು, ನಾವು ಇರ್ಬೋದು, ಎಲ್ಲರೂ ಕೂಡ ಒಂದು ರೈತರ ಚರ್ಚೆ ಆಗ್ಬೇಕು ಅಂತ ವ್ಯಕ್ತಿ ಸಾಯ್ತಾ ಇರ್ತಾನೆ. ವ್ಯಕ್ತಿ ಸಾಯ್ತಾ ಇರುವಾಗ ನೀರ್ ಕೊಡ್ಬೇಕು. ಒಂದೆರಡು ದಿನ ಜೀವ ತಡ್ಕಪ್ಪ, ಒಂದೆರಡು ದಿನ ಜೀವ ತಡ್ಕಪ್ಪ, ಅದೇ ತಡ್ಕೊಂಡಲ್ಲ ಬೆಳೆ ನಿಂತ ಕಬ್ಬಾಗಿರ್ಬೋದು, ತರಕಾರಿ ಇರ್ಬೋದು, ಫಸ್ಟಾಗಿರ್ಬೋದು, ಬೆಳೆ ನಿಂತಿರುವಾಗ ಸರಿಯಾದ ಕಟ್ಟ ನೀರ್ ಕೊಟ್ರೆ ಬೆಳೆ ಖಂಡಿತವೇ ರೈತ ಜೀವಂತವಾಗಿರ್ತಾನೆ. ನೀವು ಎರಡು ದಿನ ಅಂತ ಮುಂದೆ ಹೋಯ್ತಾರೆ, ಏನಾಯ್ತದೆ ಇನ್ನೂ ಗಮನಿಸೋ, ಇನ್ನೂ ಸ್ಪೈಲ್ ಆಗ್ತದೆ, ನಿಮಗೂ ಗೊತ್ತು. ಅದರಿಂದ ಜಾನುವಾರುಗಳಾಗಿರ್ಬೋದು ಸೂಕ್ತ ಪರಿಹಾರಗಳನ್ನ, ಮತ್ತೆ ನೀವು ಒಂದೆರಡು ಮಾತು ಹೇಳಿದ್ರೆ ಏನಂತ ಪರ್ಯಾಯ ಬೆಳೆನ ಆಯ್ಕೆ ಮಾಡ್ಕೊಳ್ಳಿ ಅಂತ. ಭತ್ತ ಬೆಳಿತಿದನು ಭತ್ತನೇ ಬೆಳಿಬೇಕು, ಭತ್ತ ಬೆಳಿತಿದನು ಸೇಬು ದ್ರಾಕ್ಷಿ ಆಗ್ತದ, ಆ ಜಮೀನಲ್ಲಿ ಭತ್ತನೇ ಹಾಕ್ಬೇಕು. ಹೊಸ ಪರ್ಯಾಯ ಬೆಳೆ ಕಂಡ್ಕೊಳಕ್ ಆಗೋದಿಲ್ಲ. 50 ವರ್ಷ ಆಗಿ 100 ವರ್ಷ ಕೃಷಿ ತಜ್ಞರು ಏನ್ ಹೇಳಿದರೆ ಅದನ್ನ ಸಲಹೆ ಅಂತ ಹೇಳಿದೀವಿ. ನಾವು ರೈತರಿಗೆ ಸಲಹೆ ಮಾತ್ರ ಕೊಡಬಹುದು. ರೈತರು ನಮಗಿಂತ ಬುದ್ಧಿವಂತರಿದ್ದಾರೆ. ನಾವು ಓದಿ ಬೆಳೆದಿರ್ಬೋದು, ನಮಗಿಂತ ಬುದ್ಧಿವಂತರು, ನಮಗಿಂತ ಅನುಭವಸ್ಥರು ರೈತರು. ಹಾಗಾಗಿ ಸಲಹೆ ಮಾತ್ರ ಕೊಡಬಹುದು. ನಾವು ಸಲಹೆಯನ್ನ ಕೃಷಿ ತಜ್ಞರು ಈ ವರ್ಷದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅವ್ರು ಹೇಳಿದ್ರು, ಸಲಹೆನೇ ಹೇಳಿರೋದು. ಆದ್ರಿಂದ ನೀವು ಎರಡು ದಿನ ಸೂಕ್ತ ಕ್ರಮ ಚರ್ಚೆ ಆಗ್ಬೇಕು, ಮೀಟಿಂಗ್ ಆಗ್ಬೇಕು ಅನ್ನೋದ ಮುಂದೂಡೋದ ಬದಲು ಇಮಿಡಿಯೇಟ್ ಆಕ್ಷನ್ ಒಂದ್ ಕಟ್ಟು ಒಂದ್ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಅದಕ್ಕೆ ಬಂದಿದೆ ನಿಮ್ಮ ಮನವಿನ ಇನ್ನೊಮ್ಮೆ ಆಲಿಸಿದ್ದೀನಿ. ದಯವಿಟ್ಟು ಇವತ್ತರೂ ಕೂಡ ಮತ್ತೆ ಮಾನ್ಯ ಸಚಿವರಲ್ಲಿ ಮಾತನಾಡ್ತಾರೆ. ಜಿಲ್ಲಾಧಿಕಾರಿ ಸರ್